ನಮಸ್ಕಾರ ಸ್ನೇಹಿತರೆ. ನಮ್ಮ ಮನಸ್ಸನ್ನೇ ನಡುಗಿಸುವ, ಹೃದಯಕ್ಕೆ ತಾಗುವಂತಹ ಭಾಗ್ಯಲಕ್ಷ್ಮಿ ಸಂಚಿಕೆಯ ಇವತ್ತಿನ ಘಟನೆಯನ್ನ ನೋಡೋಣ. ಈ ಕಥೆ ಕೇಳ್ತಾ ಇರುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಮನಸ್ಸಲ್ಲಿ ಕೋಪ ಬರುತ್ತೆ. ಆದ್ರೆ ಕೊನೆಯಲ್ಲಿ ಒಂದು ದೊಡ್ಡ ಸತ್ಯ ನಿಮ್ಗೆ ತಟ್ಟುತ್ತೆ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿರಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಕೊಡಿ. ಇವತ್ತಿನ ಸಂಚಿಕೆ ಶುರುವಾಗೋದಷ್ಟರಲ್ಲಿ ಭಾಗ್ಯ ಮಾತುಗಳು ಮನಸ್ಸನ್ನೇ ಕತ್ತರಿಸುವಂತಿರ್ತವೆ. ಅವಳು ತನ್ನ ಹೃದಯದೊಳಗಿನ ಅನುಮಾನವನ್ನ ನಿಧಾನವಾಗಿ ಹೊರಹಾಕುತ್ತಾ, ಮಾವಾ, ಆ ದಿನದಿಂದಲೇ ನನಗೆ ಅನುಮಾನ ಶುರುವಾಯಿತು ಅಂತ ಹೇಳೋ ಕ್ಷಣವೇ ಪ್ರೇಕ್ಷಕರ ಮನಸ್ಸು ಕೂಡ ಅವಳ ಜೊತೆಗೆ ನಿಂತುಕೊಳ್ಳುತ್ತೆ. ಯಾರನ್ನಾದ್ರೂ ನಂಬಿದ್ಮೇಲೆ ಅವರ ಮೇಲೆ ಅನುಮಾನ ಬರೋದು ಎಷ್ಟು ನೋವಿನ ಸಂಗತಿ ಗೊತ್ತಾ? ಅದೇ ನೋವನ್ನ ಭಾಗ್ಯ ತನ್ನ ಮಾತುಗಳಲ್ಲಿ ತುಂಬಿಕೊಂಡು ಹೇಳ್ತಿರೋದು ನೋಡೋವರಿಗೆ ನಿಜವಾದ ಜೀವನದ ಒಂದು ಕನ್ನಡಿ ತರ ಕಾಣಿಸ್ತದೆ. ಅವಳು ಸ್ಟೋರ್ ರೂಮ್ನಲ್ಲಿ ತನ್ನ ಫೋಟೋ ಸುಟ್ಟು ಹಾಕಿರುವುದಲ್ಲೂ ಕಂಡ ಕ್ಷಣ ಅದು ಒಂದು ಸಣ್ಣ ಘಟನೆಯಲ್ಲ, ಅದು ಅವಳ ಹೃದಯಕ್ಕೆ ಬಿದ್ದ ದೊಡ್ಡ ಗಾಯ. ಇವರು ಬದಲಾಗಿಲ್ಲ ಅನ್ನೋ ಸತ್ಯ ಅವಳ ಮನಸ್ಸಿನಲ್ಲಿ ಕಲ್ಲಿನಂತೆ ನೆಲೆಸಿಬಿಟ್ಟಿತ್ತು. ಆದ್ರೂ ಕೂಡ ತಕ್ಷಣ ರಿಯಾಕ್ಟ್ ಮಾಡದೆ ಸರಿಯಾದ ಸಮಯ ಕಾಯುತ್ತಾ ಸಾಕ್ಷಿಗಳ ಜೊತೆ ಸತ್ಯವಲ್ಲ ಹೊರಗೆ ತರುವ ನಿರ್ಧಾರ ಮಾಡೋದು ಇದೇ ಭಾಗ್ಯದ ಶಕ್ತಿ. ಇದು ನಮ್ಗೆ ಒಂದು ಉದಾಹರಣೆ. ಕೆಲವೊಮ್ಮೆ ಜೀವನದಲ್ಲಿ ಕೂಡ ನಾವು ತಕ್ಷಣ ಪ್ರತಿಕ್ರಿಯೆ ಕೊಡೋ ಬದಲು ಸತ್ಯವನ್ನು ಸಾಬೀತು ಮಾಡುವಷ್ಟು ತಾಳ್ಮೆ ಇರಬೇಕು. ಮದುವೆ ಮಂಟಪದಲ್ಲಿ ತಾಂಡವ್ ಭಾಗ್ಯ ಮೇಲೆ ಪ್ರಶ್ನೆಗಳ ಮಳೆ ಸುರಿಸ್ತಾ ಇರೋ ಸೀನ್, ಅಲ್ಲಿ ಒಂದು ಹೆಂಗಸಿನ ಆತ್ಮಗೌರವ ಮಾತಾಡ್ತಿರೋದು ಸ್ಪಷ್ಟವಾಗ್ತದೆ. ನನ್ನ ಜೀವನದಲ್ಲಿ ಯಾಕೆ ಬಂದಿರಿ ಅನ್ನೋ ಅವಳ ಪ್ರಶ್ನೆ, ಅದು ಕೇವಲ ಮಾತಲ್ಲ, ಅದು ಒಂದು ಹೆಂಗಸಿನ ಹೃದಯದ ಕೂಗು. ತಾಂಡವ್ ಮಾತು ಬರದೆ ನಿಂತ ಕ್ಷಣ ಅದು ಅವನ ಸೋಲಿನ ಆರಂಭ. ಆದ್ರೆ ಆ ಸತ್ಯ ಹೊರಬಂದ ಕ್ಷಣವೇ ಎಲ್ಲರಿಗೂ ಶಾಕ್. ತಾಂಡವ್ ತನ್ನ ನಿಜ ಸ್ವರೂಪವನ್ನ ತೋರಿಸುತ್ತಾ, ನಾನು ಇದನ್ನೆಲ್ಲ ದ್ವೇಷಕ್ಕಾಗಿ ಮಾಡಿದೆ ಅಂತ ಒಪ್ಪಿಕೊಳ್ಳೋ ಕ್ಷಣ ಆ ಮಾತುಗಳು ಕೇಳೋವರಿಗೆ ನಂಬಲಾರದಷ್ಟು ಕ್ರೂರ. ಪ್ರೀತಿ ಹೆಸರಿನಲ್ಲಿ ಮೋಸ ಮಾಡೋರು ಎಷ್ಟು ಅಪಾಯಕಾರಿ ಅಂತ ಇದರಲ್ಲಿ ಕಾಣಿಸ್ತದೆ. ಇದು ಜೀವನದಲ್ಲೂ ಸತ್ಯ. ಕೆಲವರು ನಮ್ಮ ಹತ್ತಿರ ಬಂದು ಪ್ರೀತಿ ತೋರಿಸ್ತಾರೆ, ಆದ್ರೆ ಅವರ ಉದ್ದೇಶ ಬೇರೆ ಆಗಿರಬಹುದು. ಅದನ್ನ ಗುರುತಿಸೋದು ತುಂಬಾ ಕಷ್ಟ. ಕುಸುಮ ಮತ್ತು ಸುನಂದ ಅವರ ಕೋಪ, ಅದು ಕೇವಲ ಕೋಪ ಅಲ್ಲ, ಅದು ನ್ಯಾಯದ ಧ್ವನಿ. ನಾಚಿಕೆ ಆಗ್ಬೇಕು ಅಂತ ಹೇಳುವಾಗ ಪ್ರತಿಯೊಬ್ಬ ತಾಯಿ ಮನಸ್ಸು ಮಾತಾಡ್ತಿರೋಂತೆ ಕಾಣಿಸ್ತದೆ. ತಮ್ಮ ಮಗಳನ್ನು ಕಾಪಾಡೋ ತಾಯಿಯ ಹೃದಯ ಎಷ್ಟು ಬಲವಾದದ್ದು ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಆದರೆ ಈ ಕಥೆಯ ಹೃದಯ ಮುಟ್ಟುವ ಭಾಗ ಯಾವ್ದು ಗೊತ್ತಾ? ಅದು ತನ್ವಿಯ ಸೀನ್. ಒಂದು ಮಗಳು ತನ್ನ ತಂದೆಯನ್ನ ದೇವರಂತೆ ನಂಬಿದ್ದಾಳೆ, ಅವನಿಗಾಗಿ ಕನಸು ಕಟ್ಟಿದ್ದಾಳೆ. ಆದ್ರೆ ಅವನೇ ಮೋಸಗಾರ ಅಂತ ಗೊತ್ತಾದ ಕ್ಷಣ, ನನಗೆ ಇಂಥ ಪಪ್ಪ ಬೇಡ ಅಂತ ಹೇಳೋದು, ಆ ಮಾತುಗಳು ಕೇವಲ ಡೈಲಾಗಲ್ಲ, ಅದು ಒಂದು ಮಗಳ ಹೃದಯ ಒಡೆದ ಶಬ್ದ. ನಿಜ ಜೀವನದಲ್ಲೂ ಕೂಡ ಮಕ್ಕಳು ತಮ್ಮ ಪೋಷಕರ ಮೇಲೆ ಇಷ್ಟೊಂದು ನಂಬಿಕೆ ಇಡ್ತಾರೆ. ಆ ನಂಬಿಕೆಯನ್ನ ಕಾಪಾಡೋದು ಎಷ್ಟು ಮುಖ್ಯ ಅಂತ ಇದು ನಮ್ಗೆ ಕಲಿಸುತ್ತೆ. ಕೊನೆಯಲ್ಲಿ ತಾಂಡವ್ ಕ್ಷಮೆ ಕೇಳೋದು, ಅದು ನಿಜವಾದ ಪಶ್ಚಾತ್ತಾಪ ಅಲ್ಲ, ಅದು ತಪ್ಪಿನಿಂದ ತಪ್ಪಿಸಿಕೊಂಡೋ ಪ್ರಯತ್ನ ಮಾತ್ರ. ಆದ್ರೆ ಶ್ರೇಷ್ಠ ಕೊಡುವ ಉತ್ತರ, ನಿನ್ನ ಗುಣ ನನ್ನ ಮಗುವಿಗೆ ಬರಬಾರದು ಅನ್ನೋದು ಒಂದು ತಾಯಿಯ ನಿರ್ಧಾರ, ಒಂದು ಹೆಂಗಸಿನ ಧೈರ್ಯ. ಇದು ನಮ್ಗೆ ಕಲಿಸುವ ಪಾಠವೇನೆಂದ್ರೆ, ಒಬ್ಬರ ತಪ್ಪನ್ನ ಕ್ಷಮಿಸೋದು ದೊಡ್ಡ ಗುಣ, ಆದ್ರೆ ಅದೇ ತಪ್ಪು ಮತ್ತೆ ಆಗುವ ಅವಕಾಶ ಕೊಡಬಾರದು ಅನ್ನೋದು ಇನ್ನೂ ದೊಡ್ಡ ಬುದ್ಧಿ. ಹೀಗೆ ಇವತ್ತಿನ ಸಂಚಿಕೆ ನಮ್ಗೆ ಒಂದು ದೊಡ್ಡ ಸಂದೇಶ ಕೊಡುತ್ತೆ. ನಂಬಿಕೆ ಅಮೂಲ್ಯ, ಆದ್ರೆ ಅದನ್ನ ತಪ್ಪು ವ್ಯಕ್ತಿಯ ಮೇಲೆ ಇಡಿದ್ರೆ ಅದು ನಮ್ಮನ್ನೇ ನಾಶ ಮಾಡುತ್ತೆ. ಸ್ನೇಹಿತರೆ, ನಿಮಗೆ ಈ ಕಥೆ ಮನಸ್ಸಿಗೆ ತಟ್ಟಿದ್ರೆ ಇಂತಹ ಇನ್ನಷ್ಟು ಮನಮಿಡಿಯುವ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೃದಯ ಸ್ಪರ್ಶಿಸುವ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.